ರಾಧಾ ಮಹೇಶ್ ಮನೆನೇ ಇದು. ಹಾ ಹೌದು, ಫರ್ನಿಚರ್ ಎಲ್ಲ ಉತ್ತಮ ಸ್ಥಿತಿಯಲ್ಲೇ ಇದೆ. ಯಾಕೆ ಏನು? ಅಲ್ಲ, ಯಾವುದೋ ಚೀಟಿಯಲ್ಲಿ ಪ್ರೈಸ್ ಆಗಿ ABC. ಹೌದಾ? ಸರಿ, ಅವ್ರು ಯಾರು ಮನೆಯಲ್ಲಿಲ್ಲ. ಅವ್ರು ಬಂದ ತಕ್ಷಣ ನಾನು ಹೇಳ್ತೀನಿ. ಸರಿ ಸರಿ ಸರಿ. ರಮ್ಯಾ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಿ. ಹಾ, ಅನಿ ಹೋಗಿ. ಸೀರೆ ಎಷ್ಟು ಚೆನ್ನಾಗಿತ್ತು. ಬಂದ್ಬಿಟ್ಟಿದ್ದಾರೆ. ಬನ್ನಿ ಬನ್ನಿ. ಎಲ್ಲಿಗೆ ಹೋಗಿದ್ರಿ? ಅದು ಶ್ರುತಿ ಒಳ್ಳೊಳ್ಳೆ ಸೀನ್ ಇದೆ, ಶೂಟಿಂಗ್ ನೋಡಲು ಬನ್ನಿ ಅಂತ ಹೇಳಿದರು. ನಿಮಗೆ ಹೇಳಿ ಹೋಗುವ ಅಂದ್ರೆ ನೀವಿರಲಿಲ್ಲ. ಬೇಗ ಹೋಗಿ ಬಂದು ಬಿಡುವ ಎಂದು. ಪರವಾಗಿಲ್ಲ. ರಾಧಾ, ನಿನ್ ಫೋನ್ ಬಂದಿತ್ತಮ್ಮ. ನನಗ? ರಾಧಾ, ನಿನಗೆ ಫೋನ್ ಬಂದಿತ್ತಂತೆ? ನಿನಗೂ ಬಂದಿತ್ತಮ್ಮ. ರಮ್ಯಾ, ನಿನಗೂ ಫೋನ್ ಬಂದಿತ್ತು. 3 ಜನಕ್ಕೂ ಫೋನಾ? ಮಹಿಳಾ ಸಮಾಜದವ್ರದ್ದು ಇರ್ಬೋದು ಅನ್ಸುತ್ತೆ ರೀ. ಮಹಿಳಾ ಸಮಾಜ ಅಲ್ಲ, ಮಹಿಳಾ ಹೋಮ್ ಅಪ್ಲಯನ್ಸಸ್ ಇಂದ ಬಂದಿತ್ತು. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಆಗೆಲ್ಲ ಮನೆ ಮಂದಿ ಹೇಗಿದ್ದಾರೆ ಏನು ಅಂತ ಯೋಗಕ್ಷೇಮ ವಿಚಾರಿಸ್ತಿದ್ರು. ಆದ್ರೆ ಈಗ ಮನೆ ಫರ್ನಿಚರ್ ಎಲ್ಲ ಒಳ್ಳೆ ಸ್ಥಿತಿಯಲ್ಲಿ ಇದೆಯಾ, ಟಿವಿ, ಫ್ರಿಡ್ಜ್, ಟೇಪ್ ರೆಕಾರ್ಡರ್ ಎಲ್ಲ ಕಂಡೀಷನ್ ಅಲ್ಲಿ ಇದೆಯಾ ಅಂತ ಕೇಳ್ತಾರೆ. ನನಗೆ ಎಲ್ಲ ಅರ್ಥವಾಯ್ತು. ಆದ್ರೆ ಅವನ ಕೊನೆಯಲ್ಲಿ ಮರ್ಯಾದೆಯಾಗಿ ಬರ್ಲಿ, ಇಲ್ಲ ಅಂದ್ರೆ ಜನ ಕಳಿಸ್ಬೇಕಾಗತ್ತೆ ಅಂತ ಯಾಕಂದ ಅನ್ನೋದು ಗೊತ್ತಾಗ್ಲಿಲ್ಲ. ಅಪ್ಪ, ಯಾಕೋ 500 ಕೊಡ್ತಾ ಇದೀಯಾ? ಯಾಕೋ ಈ ತಿಂಗಳು ಸ್ವಲ್ಪ ಖರ್ಚು ಜಾಸ್ತಿ ಆಗೋಯ್ತು. ಮುಂದಿನ ತಿಂಗಳು ಇದನ್ನ ಸೇರ್ಸೆ ಕೊಟ್ಬಿಡ್ತೀನಿ. ಇಷ್ಟು ದಿವಸ ಸರಿಯಾಗಿ ಕೊಡ್ತಾ ಇದ್ದೆ, ಸ್ವಲ್ಪ ಸರಿ ಬಿಡು. ಆಗ್ಲಿ. ಅಪ್ಪ, ಹೇಳಿ ಕಳ್ಸಿದ್ರಂತೆ? ಹೌದು. ಬಾಡಿಗೆ ವಿಷಯ ತಾನೆ? ಮತ್ತೆ ನಮ್ಮ ಅಕೌಂಟ್ಸ್ ಆಫೀಸರು ರಜಾ ಹಾಕಿದ್ದಾನೆ. 1 ವಾರ ಬರಲ್ಲ, ಪೇ ಬಿಲ್ಲೇ ಮಾಡಿಲ್ಲ. ಅವ್ರು ಬಂದ ತಕ್ಷಣ ಆಗತ್ತಪ್ಪ. ಅಪ್ಪ, ನೀವು ಇದೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ, ಮುಂದಿನ ತಿಂಗಳು ಒಟ್ಟಿಗೆ ಕೊಟ್ಬಿಡ್ತೀನಿ. ಎಲ್ರು ನೀವು ಹೀಗೆ ಮಾಡಿದ್ರೆ ಹೇಗಪ್ಪ? ಮನೆ ಮೇಲಿನ ಸಾಲಕ್ಕೆ ಬ್ಯಾಂಕಿಗೆ ಕಟ್ಟೋದು ಬೇಡವಾ? ಸರಿ, ರಮೇಶನ್ ಕಳಿಸು. ರಮೇಶ, ಅಪ್ಪ ಕರೀತಿದ್ದಾರೆ. ಕೆಲವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದೇ ಡೇಂಜರ್ ಅಪ್ಪ, ಡೇಂಜರ್. ಯಾಕೋ? ನೆನ್ನೆ ನಾನು ನನ್ನ ಫ್ರೆಂಡ್ ಆಫೀಸಲ್ಲಿ ಇಬ್ರು ಸಂಬಳ ಎಣಿಸ್ತಾ ಇದ್ವಿ. ಇಬ್ರು ಕೈಲೂ ಸಂಬಳ ಇದೆ. ಎಣಿಸ್ತಾ ಗೊಳೋ ಅಂತ ಹತ್ಬಿಟ್ಟ. ಯಾಕೋ ಅಂತ ಕೇಳಿದ್ರೆ ಹೆಂಡತಿ ತುಂಬಾ ಸೀರಿಯಸ್ ಆಗಿದ್ದಾರೆ, ಅರ್ಜೆಂಟಾಗಿ 3,000 ರೂಪಾಯಿ ಬೇಕು ಅಂತ ಕಾಲಿಡೋದು ಒಂದು ಬಾಕಿ, ಕೈ ಮುಗಿದ್ಬಿಟ್ಟ. ನಾನು ಹೋಗ್ರಿ ಪಾಪ ಬಂದು ಕೊಟ್ಬಿಟ್ಟೆ. ಈಗ ಏನಪ್ಪ ಅಂದ್ರೆ ನಾನು ನಿಮ್ ಕೈ ಮುಗಿಬೇಕಾಗಿದೆ, ಬೇರೆ ದಾರಿನೇ ಇಲ್ಲ. ಅಪ್ಪ, ಈ ಒಂದು ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿಪ್ಪ. ಹೀಗೆ ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಬ್ಯಾಂಕ್ನವರಿಗೆ ಏನು ಹೇಳಿ? ಲೈಫಲ್ಲಿ ಯಾರ ಹತ್ರನೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ದವನೇ ಅಲ್ಲ. ಅದು ನಿಮ್ಗೆ ಗೊತ್ತಿಲ್ವಾಪ? ಏನ್ ಮಾಡೋದು ದಾರಿನೇ ಕಾಣಿಸ್ತಿಲ್ಲಪ್ಪ. ಸರಿ, ಥ್ಯಾಂಕ್ ಯು. ಹಲೋ, ಎಸ್, ಓಕೆ, ನೋ ಪ್ರಾಬ್ಲಮ್ ಮಿಸ್ಟರ್ ಚೆಂಗಪ್ಪ. ಓಕೆ, ಮಾಡೋಣ. ಹೇಳಿದ್ಮೇಲೆ ಆಯ್ತು. ಖಂಡಿತ ಮಾಡ್ಕೊಡೋಣ. ಮೋನಿಕಾ, ಅದು ಟೈಪ್ ಆಯ್ತಾ? ಆಯ್ತು. ಆ ಚೆಂಗಪ್ಪಂದು? ಹಲೋ. ಆಯ್ತು ಸರ್. ಇದು ನನ್ನ ಸೀಟು. ಅಫ್ಕೋರ್ಸ್, ಅವತ್ತು ಇವತ್ತಿಂದ ಇದು ನನ್ ಸೀಟು. ಅದ್ಯಾಕೆ ಸಾಧ್ಯ? ಯಾಕೆ ಸಾಧ್ಯ ಅಂತ ಕೇಳ್ತಿದ್ದೀರಾ? ಹಣದಿಂದ. ಯಾರಿಂದ ಸಾಧ್ಯ ಅಂತ ಕೇಳ್ತಿದ್ದೀರಾ? ಸೂಪರ್ಡೆಂಟ್ ಸಾಹೇಬ್ರಿಂದ. ಓಕೆ. ಮೋನಿಕಾ, ಇವತ್ತು ಸಂಜೆ 5 ಗಂಟೆಗೆ ಮೀಟಿಂಗ್ ಇದೆ ಸರ್. ಓಕೆ ಓಕೆ. ಮಾವ ತಿಂಡಿ. ಯಾಕೆ ಮಾವ? ಹಣಕಾಸಿನ ವ್ಯವಹಾರ ನಡೆಸುತ್ತಿದ್ದ ಅನಸೂಯಮ್ಮ ಪರಾರಿಯಂತೆ. ಏನಂದ್ರೆ? ಹೆಚ್ಚು ಬಡ್ಡಿ ಆಸೆ ತೋರಿಸಿ ಹಲವಾರು ಜನರಿಂದ 80 ಲಕ್ಷಕ್ಕೂ ಮಿಕ್ಕಿ ಹಣ ಶೇಖರಿಸಿ ಹಣದ ವಹಿವಾಟು ನಡೆಸುತ್ತಿದ್ದ ಅನಸೂಯಮ್ಮ ಮಾಯವಾಗಿದ್ದಾಳೆ. ಬಸವನಗುಡಿ ವ್ಯಾಪ್ತಿಗೆ ಬರುವ ಗೋವಿಂದಪ್ಪ ಪಾಳ್ಯದಲ್ಲಿ ನಡೆದಿದೆ. ಮೋಸ ಹೋದ ಅಮಾಯಕರು ಮನೆಯ ಮುಂದೆ ನಿನ್ನೆಯಿಂದ ಬೊಬ್ಬಿಡುತ್ತಿದ್ದಾರೆ.
ರಾಧಾ ರಾಧಾ ಏನಾಯ್ತು ಇವಳಿಗೆ? ಹೇಳಮ್ಮ. ಕೂತ್ಕೋ. ಏನಾಯ್ತಮ್ಮ? ಬಂಗ್ಲಂಗ್ 4 ಲಕ್ಷ, 2 ಲಕ್ಷ. ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ದೇವ್ರೇ? ಆ ಅನಸೂಯಮ್ಮಂಗ್ ನೀನೇನಾದ್ರೂ ದುಡ್ಡು ಕೊಟ್ಟಿದ್ದೇನಮ್ಮ? ಇಲ್ಲ ಮಾವ, ಏನಿಲ್ಲ. ಅಯ್ಯೋ ಸುಮ್ನಿರಿ, ಸುಮ್ನೆ ಎಲ್ಲರೂ ಒಟ್ಟಿಗೆ ಗಲಾಟೆ ಮಾಡಿದ್ರೆ ಏನಂತ ಅರ್ಥ ಆಗುತ್ತೆ ನಮಗೆ? ಒಬ್ಬೊಬ್ಬರಾಗಿ ಮಾತಾಡಿ. ನಾನು ಹೇಳಿದ ಮಾತು ಕೇಳಿ ಸ್ವಲ್ಪ. ನೀವು ಸುಮ್ನಿರಿ, ಸ್ವಲ್ಪ ಗಲಾಟೆ ಮಾಡಬೇಡಿ. ನೋಡಮ್ಮ, ನಿನಗೆ ಹೇಳ್ತಿರೋದು ಸುಂದರಮ್ಮ. ಸುಮ್ಮನೆ ನಿಂತ್ಕೊಳ್ಳಯ್ಯ, ಹೂಗೊಡಿದ್ರೆ ದುಡ್ಡು ಬರುತ್ತಾ? ನನ್ನ ಮಾತು ಕೇಳಿ, ನನಗೆ ಗೊತ್ತೇ ಇಲ್ಲ. ನೀವು ಸುಮ್ಮನಿರ್ತೀಯ ಅಲ್ವಾ? ನೀನು ಸುಮ್ಮನೆ ನೀನು ನಿಂತ್ಕೊಳ್ಳಿ, ಸುಮ್ಮನೆ ಕೇಳಿ. ನೋಡಿ ಅಮ್ಮ, ಈ ತರದ್ದು ಪ್ರೈವೇಟ್ ಫೈನಾನ್ಸ್ ಅಲ್ಲಿ ದುಡ್ಡು ಇಡಬೇಡಿ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆ ಕೊಡ್ತಾನೆ ಬಂದಿದ್ದೀವಿ. ನಾವೇನ್ ಮಾಡ್ಬೇಕೀಗ? ಅದು ಅಲ್ಲದೆ DD1 ನಲ್ಲಿ 7:35ಕ್ಕೆ ಪೊಲೀಸ್ ಸಂಚಿಕೆಯಲ್ಲಿ ಇಂಥವ್ರ ಬಗ್ಗೆ ನಾವು ತೋರಿಸ್ತಾನೆ ಇದೀವಿ. ಇಷ್ಟಕ್ಕೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಉಲ್ಲಾಸೆ ದುಡ್ಡು ಕೊಟ್ಬಿಟ್ಟು ಹಾಯ್ ಬರ್ಕೊಂಡೆ. ನಿನ್ನೆಷ್ಟಮ್ಮ ದುಡ್ಡು? 7 ಲಕ್ಷ. ಬನ್ನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಬನ್ನಿ ಅಲ್ಲ ರೇ, ನೀವಿಬ್ರು ಇಲ್ಲೇ ಇರ್ರಿ. ಬನ್ನಿ ಅಲ್ಲ. ಏನಮ್ಮ ನೀವು ಮಾತಾಡ್ತಿರೋದು? ಬಡ್ಡಿ ಆಸೆಗೆ ಪ್ರೈವೇಟ್ ಅಲ್ಲಿ ದುಡ್ಡು ಇಡ್ತೀರಾ, ನಮ್ಗೆ ತಲೆ ತರ್ತೀರಾ? ನೋಡಿ ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ಬರೋದು ತಮ್ಮಿಂದ ಉಪದೇಶ ಪಡೆಯೋಕೋ ಅಲ್ಲ ಸಹಕಾರ ಪಡೆಯೋಕೋ. ತಾವಿರೋದೇ ಜನರಿಗೆ ರಕ್ಷಣೆ ಕೊಡೋಕೆ ಅನ್ನೋದ ಮರಿಬೇಡಿ ಸರ್. ನಾವು ಅಪರಾಧಿನ ಖಂಡಿತ ಹಿಡಿದೇ ಹಿಡಿತೀವಿ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ.